ಮಾಡಿದ್ರಿ? ಜೈಲಿಗೆ ಹಾಕಿದ್ರಿ ಏನು? ಹ್ಞೂ ರೀ, ನಮ್ಮವ್ವ ಕೇಳ್ಬೇಕಲ್ಲ, ಬಿಡಲಿಲ್ಲ. ಬೆಶ್ಶಗ ಅವ್ರನ್ನ ಹಿಡಿದು ಜೈಲಿಗೆ ಹಾಕ್ಸಿ ಅದೇನೇನು ಮಾಡ್ತಾರೆ ನೋಡ್ರಿ ಇವ್ರು ಹಿಂಗೆಲ್ಲ ಮಾಡ್ತಾರೆ ಅಂಥೇಳಿ ನನ್ನ ಮಗಗೆ ಎಲ್ಲ ಮಾತನ್ಯಾಗ ಪುಸ್ಲಾಯಿಸಿ ನನ್ನ ಮಗಗೆ ಬುದ್ಧಿಲ್ಲ ತಲೆಯಾಗ ಹೀಗೆಲ್ಲ ಮಾಡ್ಯಾರ ಅಂಥೇಳಿ ಮತ್ತು ಮೊದಲೇದ್ದು ಸಾಕ್ಷಿನ ಇತ್ತಲ್ರಿ ಅದ್ರ ಮೇಲೆ ಮತ್ತು ಅವ್ರನ್ನ ಕರ್ಕೊಂಡು ಹೋದ್ರು. ಪೊಲೀಸರು ಎಲ್ಲ ನಂಬಿದ್ರು ಈ ಥರ ಪುಡಿ ಹಚ್ಚಿ ವಶೀಕರಣ ಮಾಡ್ತಾರೆ ಅಂಥೇಳಿ. ಆದರೆ ನಮ್ಮವ್ ನಂಬಲಿಲ್ಲ. ಇರೋ ವಿಷಯ ಅಂತರೂ ಎಲ್ಲಾನು ನಿಮ್ಮ ಮುಂದೆ ಹೇಳೀನಿ ಅತ್ತಿಯರ ಮಾವರ. ನೋಡ್ರಿ, ನಮ್ಮಪ್ಪ ಈಗ ರೊಕ್ಕ ಕೊಡು ಅಂತ ಹೇಳಿ ಒಂದು 40,000 ಕೊಟ್ಟಾನ್ರಿ ಬಟ್ಟಿಗೆ. ಒಪ್ಪಿಗೆ ಇತ್ತು ಅಂದ್ರೆ ಆ ರೊಕ್ಕ ತೊಗೊಂಡು ಬಟ್ಟೆ ತೊಗೊಳ್ರಿ, ಮದ್ವಿದು ಮುಂದಲ್ದು ನೋಡೋಣ. ಬೇಡ ಹಂಗೆ ಹಿಂಗೆ ಅಂದ್ರಿ ಅಂದ್ರೆ ಮತ್ತೇನು ಮಾಡೋಕ್ಕಾಗಲ್ಲ. ನೀವು ಹೆಂಗೆ ಅಂತೀರೋ ಹಂಗೆ ರೊಕ್ಕನ ವಾಪಸ್ಸು ತಲುಪಿಸ್ಬಿಡ್ರಿ. ತಡ್ರಿ, ರೊಕ್ಕ ಕೊಡ್ತೀನಿ. ಮಾವರ ನೋಡ್ರಿ, ಇದನ್ನು ತಗೋತೀರೋ ಅಥವಾ ಬ್ಯಾಡ್ವೋ ನೋಡುವ ನಿಹಾರಿಕಾ. ಮತ್ತು ಎಲ್ಲ ವಿಷಯನೂ ಇರೋದನ್ನು ಹೇಳ್ಯಾರ. ಮತ್ತು ಇಸ್ಕೊಂಡು ಬಟ್ಟೆ ಬರಿ ತರಕ್ಕೆ ಹೋಗೋಣ ಏನು ಮದ್ವೆ ಕ್ಯಾನ್ಸಲ್ ಮಾಡೋಣ ನೋಡು. ಸಂಗೀತ, ನೀ ಏನಂತಿದ್ದಿ? ಮತ್ತು ಬೇಕಾದ್ರೆ ನಾನು ವೆಯ್ಟ್ ಮಾಡ್ತೀನಿ. ನೀವು ಯೋಚನೆ ಮಾಡಿ ತೊಗೊತೀನಿ ಅಂದರೆ ತೊಗೊಳ್ರಿ. ಬೇಕಾದ್ರೆ ನೀವು ಡಿಸ್ಕಷನ್ ಮಾಡಬೇಡ್ರಿ 3 ಮಂದಿ, ನಾ ಇಲ್ಲೇ ಕೂತಿರ್ತೀನಿ. ಡಿಸ್ಕಷನ್ ಮಾಡೋಕ್ಕೇನೂ ಇಲ್ಲ. ನನಗೆ ನೀವು ಭಾಳ ಇಷ್ಟ ಆದ್ರಿ. ಏನೇ ಎಲ್ಲನೂ ನಂಗೆ ನೇರವಾಗಿ ಹೇಳಬೇಕು. ನನ್ನ ಮಧ್ಯೆ ನಿಮ್ಮ ಮಧ್ಯೆ ಏನು ಮುಚ್ಚುಮರಿ ಇರಬಾರ್ದು ಅನ್ನೋ ಯೋಚನೆ ನೀವು ಯಾವಾಗ ಮಾಡಿದ್ರಿ ಆವಾಗ ನೀವು ನನ್ನ ಮನಸ್ಸು ಗೆದ್ರಿ. ನಾನು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ಸಾರಿ ರೀ. ಅಪ್ಪ ತಗೊಳ್ರಿ, ಹೋಗೋಣ ನಾವು ಬಟ್ಟೆ ತರಕ್ಕೆ. ನೀವು ಬರಲ್ಲ? ತಾರಪ್ಪ ಇರಲಿ. ನಿನ್ನ ಬಟ್ಟೆ ಅಂಕರು ಏನು ಹೊಲಸವಿಲ್ಲ, ಎಲ್ಲ ರೆಡಿಮೇಡ ತೊಗೊಂಡಿದ್ದಿ. ಹಾಕ್ಕೊಂಡು ನೋಡಿ, ಎಲ್ಲ ಅಲ್ಟ್ರೇಷನ್ ಎಲ್ಲ ಕರೆಕ್ಟ್ ಆಗೈತಲ್ಲ? ಹಾಂ ರೀ ಮಾವರು, ಅವರೆಲ್ಲ ಅಲ್ಲೇ ಅಲ್ಟ್ರೇಷನ್ ಮಾಡಿ ಕೊಟ್ಬಿಟ್ರಲ್ಲ, ಹಾಗಾಗಿ ಅದೇನು ಇದು ಆಗಲಿಲ್ಲ. ತೋರಿ ನೀವು ನೀನು ಹೆಂಗೂ ವಿಡಿಯೋ ಕಾಲ್ ಮಾಡಿ ನಂಗೆ ತೋರಿಸ್ತಿದ್ದಿ, ಅದ್ರೊಳಗೆ ನೋಡ್ತೀನಿ. ನಾನು ಸ್ವಲ್ಪ ಕೆಲಸ ಐತಿ. ಪ್ರಿಂಟ್ ಕೊಟ್ಟು ಬಂದಾರ, ಅದನ್ನ ಇಸ್ಕೊಂಡು ಹೋಗ್ತೀನಿ. ಲಗ್ನ ಪತ್ರ ಹಂಚಬೇಕಲ್ಲ. ಏನಿಲ್ಲ ಅಂದರೂ ಇನ್ನೊಂದು ವಾರನೂ ಇಲ್ಲ ನಮ್ಮ ಮದುವೆಗೆ. ಚಂದಾಗ ಮದುವೆ ಆದ್ರೆ ಸಾಕು. ಆದರೂ ನಿಮ್ಮವರು ಏನೂ ಕೇರ್ ಮಾಡವಲ್ರು ನೋಡಪ್ಪ. ಈಗ ಮದುಮಗನ ಮಾಡೋದು ಅದೆಲ್ಲ ಮತ್ತೆ ಹೆಂಗೆ ಮಾಡ್ತಾರೆ? ಅತ್ತಿಯರ ಅವರು ಯಾವಾಗಿದ್ದ ಅವ್ರು ನನ್ನನ್ನು ಹೇಟ್ ಮಾಡೋಕ್ಕೆ ಶುರು ಮಾಡಿದ್ರು ನೋಡ್ರಿ. ನಾನಂದ್ರೆ ಅವ್ರಿಗೆ ಎಲ್ಲದಕ್ಕೂ ತಿರಸ್ಕಾರ. ನಾನಂದ್ರೆ ಅವಾಗಿದ್ದ ಅವ್ರು ನಂದೇನೂ ಯೋಚನೆ ಮಾಡಲ್ಲ, ನಂದೇನೂ ಕೇರ್ ಮಾಡಲ್ಲ. ನಂಗೆ ಆರಾಮಿಲ್ಲಾರ್ದಂಗಾಗಿ ನಾನು ಮಕ್ಕೊಂಡ್ರೂ ಅವ್ರು ಬಂದು ನಾನು ಯಾಕೆ ಅಂತ ಕೇಳಿಲ್ಲ. ಹಾಗಾಗಿ ನನಗೂ ಅವ್ರ ಮೇಲೆ ಅಷ್ಟು ಮಮಕಾರ ಅಟ್ಯಾಚ್ಮೆಂಟು ಇಲ್ಲ, ಅವ್ರಿಗೂ ನನ್ನ ಮೇಲೆ ಇಲ್ಲ. ಮೊದಲಿಂದನೂ ಇಲ್ಲರಿ. ನಮ್ಮವು ಭಾರಿ ಪ್ರಾಕ್ಟಿಕಲ್ಲು. ಹೆಣ್ಮಕ್ಳ ಮೇಲೆ ಐತೆ ನಂಗೆ ತೋರಿಸ್ತಾಳೆ, ಅದು ಯಾಕಂತ ನನಗೂ ಗೊತ್ತಿಲ್ಲ. ಆದರೆ ಸಣ್ಣರಿದ್ದಾಗ ಅವ್ರಿಗೂ ಹೊಡೆಯೋರು, ನಮಗೂ ಹೊಡೆಯೋರು. ಒಂಥರ ಅಟ್ಯಾಚ್ಮೆಂಟೇ ಕಮ್ಮಿ ನಮ್ಗಳ ಮಧ್ಯೆ. ಏನಂತ ಅಟ್ಯಾಚ್ಮೆಂಟ್ ಏನಿಲ್ಲರಿ. ಅದ ನೋಡ್ಬೇಕು ಮುಂದೆ ಏನಾಗುತ್ತೆ ಅಂತ ಹೇಳಿ. ಆಮೇಲೆ ಅವ್ರಿಗೆ ಹುಷಾರೊಂದಿಲ್ಲರಿ. ಇನ್ನೊಂದ್ಸರಿ ಹೋಗಿ ತೋರಿಸ್ಕೊಂಬರ್ಬೇಕು ಅಂತ ಹೇಳಕತ್ತಿದ್ರು. ಅವ್ರು ಮಾಡ್ಕೋತಾರಂತ ನಾ ಇಲ್ಲಿಗೆ ಬಂದೆ. ಯಾಕಂದ್ರೆ ನನಗೆ ನನ್ನ ಜೀವನನ ಯಾವಾಗ ನಮ್ಮವ್ವ 3 ಮಂದಿ ಹೆಣ್ಮಕ್ಳ ಜೀವನ ಎಷ್ಟು ಚಲೋ ಅನ್ನೋದು ಯೋಚನೆ ಮಾಡಿದ್ಲು, ನನ್ನ ಜೀವನ ಹೆಂಗೆ ಅನ್ನೋದು ಯೋಚನೆ ಮಾಡಲಿಲ್ಲ. ಅದ ಒಂದು ಕಾರಣಕ್ಕೆ ರೀ ನನಗೂ ಬೇಜಾರಿರೋದು. ಸರಿ, ನಾನು ಹೊರಡ್ತೀನಿ ರೀ, ನಂಗೆ ಹೊತ್ತಾಗುತ್ತೆ. ಅಯ್ಯಯ್ಯೋ, ನಾವು ಬರೀ ಕುತ್ಕೊಂಡು ಮಾತಾಡೋದ್ರಾಗನ ಎಲ್ಲ ಕಳೆದ್ಬಿಟ್ವಿ. ನಿಮ್ಗೊಂಚೂರು ತಿನ್ನೋಕ್ಕೂ ಏನು ಮಾಡ್ಕೊಳ್ಳಿಲ್ಲ, ಕುಡಿಯೋಕ್ಕೂ ಏನು ಮಾಡ್ಕೊಳ್ಳಿಲ್ಲ. ಇಲ್ರಿ, ಅವೆಲ್ಲ ಮುಗಿಸ್ಕೊಂಡ ಬಂದಿದ್ದೆ, ಪರವಾಗಿಲ್ಲ. ನನಗೇನು ಖುಷಿ ಅಂದ್ರೆ ವಾಪಸ್ ನನ್ನ ನಿಹಾರಿಕಾ ನಂಗೆ ಸಿಕ್ಕಳಲ್ಲ, ಅಷ್ಟೇ ಸಾಕು. ನಾನು ಬರ್ತೀನಿ. ನಿಂಗೆ ಯಾವ್ದು ಬೇಕಾದ ತಗೋ. ಹಾಗೇನಾರ ಕಡಿಮೆ ಬಿದ್ದರೆ ಕೇಳು, ರೊಕ್ಕ ನಾ ಕೊಡ್ತೀನಿ. ನಿಂಗೆ ಏನು ಇಷ್ಟ ಆಗುತ್ತೋ ಅದನ್ನೇ ತಗೋ, ಯಾವುದಕ್ಕೂ ತಲೆಗಿಡ್ಸ್ಕೊಬೇಡ. ಸರಿ, ನಂಗೆ ಯಾವ್ದು ಇಷ್ಟನೋ ಅದು ತಗೋತೀನಿ. ಹುಷಾರಾಗಿ ಹೋಗ್ರಿ. ಹುಷಾರಾಗಿ ಹೋಗು. ಉಂಡ ತಿಂದ ನನ್ನನ್ನು ಕೇಳಾರ ಯಾರೂ ಇರಲಿಲ್ಲ. ಅಟ್ಲೀಸ್ಟ್ ನೀನಾರ ಬಂದಲ್ಲ, ನಂಗೆ ಭಾಳ ಖುಷಿ ಆಗತ್ತೈತಿ. ಈ ಪ್ರೀತಿ ನನ್ನ ಮೇಲೆ ಹಿಂಗೆ ಇರಲಿ. ಯಾವತ್ತೂ ಕಮ್ಮಿ ಮಾಡಬೇಡ. ನಂಗೆ ನೀ ಪ್ರೀತಿ ಕಮ್ಮಿ ಮಾಡಿದ್ರೆ ತಡ್ಕೊಳಕ್ಕಾಗಲ್ಲ ನಿಹಾರಿಕಾ. ಇಲ್ಲ ರೀ, ಕಮ್ಮಿ ಮಾಡಲ್ಲ. ಧೈರ್ಯವಾಗಿ ಹುಷಾರಾಗಿ ಹೋಗ್ಬರ್ರಿ. ವೇಟ್ ಮಾಡ್ತಿರ್ತೀನಿ ನಿಮ್ಮ ಮನೆಗೆ ಬರಕ್ಕೆ. ಇನ್ನೊಂದು ವಿಷಯ ನಿಹಾರಿಕಾ, ನಮ್ಮವ್ವ ನಿನ್ನೆ ಭಾಳ ಯೋಚನೆ ಮಾಡಕತ್ತಿದ್ಲು. ಅದಕ್ಕೆ ತಲೆಗೆ ತಿರುಗಿ ಬಿದ್ಲು, BP ಜಾಸ್ತಿ ಮಾಡ್ಕೊಂಡಳ ಅಂತ ಅಂದ್ಕೊಂಡೆ. ಇಲ್ಲ, ಆಕೆ ಯೋಚನೆ ಮಾಡಕತ್ತಿದ್ದು ಏನಂದ್ರೆ ನಿನ್ನನ್ನು ನಮ್ಮ ಫ್ಯಾಕ್ಟ್ರಿ ಹತ್ರ ಇನ್ನೊಂದು ನಮ್ಮದು ಒಂದು ಸ್ವಲ್ಪ ಜಾಗ ಐತಿ. ಅಂದ್ರೆ ನಾವು ಫ್ಯಾಕ್ಟ್ರಿ ಕಟ್ಟಿ ಉಳಿದೈತಿ, ಅಲ್ಲಿ ಒಂಚೂರು ಗಾರ್ಡನ್ ಥರ ಮಾಡೋಣ ಅಂದ್ಕೊಂಡಿದ್ವಿ. ಅದು ಐತಿ ಜಾಗ. ಆ ಜಾಗದಾಗ ನಿನಗೆ ಮನೆ ಕಟ್ಟಿಸ್ಕೊಡ್ತಾರಂತ. ಆ ಮನೆಯಾಗ ನಾನು ನೀನು ಇರಬೇಕಂತ. ನಾನು ಒಂಥರ ಚಲೋ ಆಯ್ತು ಅನ್ಕೊಂಡೆ. ಆಮೇಲೆ ದಿನ ಬೆಳಗಾದ್ರೆ ನಿನಗೇನಾರ ಅನ್ನೋದು, ನನಗೇನಾರ ಅನ್ನೋದು, ನೀನು ಅವ್ರ ಜೊತೆ ಜಗಳ ಮಾಡೋದು, ಅವೆಲ್ಲ ಸರಿ ಹೋಗಲ್ಲ. ಅದಕ್ಕೆ ಹ್ಞೂ ಅಂದೆ. ಅಂದ್ರ ಈಗ ನಾನು ನೀವು ಮದುವೆ ಆದ್ರ ನಮಗೆ ಹೊಸ ಮನೆ ಕಟ್ಟಿಸ್ಕೊಡ್ತಾರ? ನಾನು ನೀವು ಇಬ್ಬರ ಇರ್ಬೋದು ಆ ಮನ್ಯಾಗ? ವಾವ್! ನಾನು ನಮ್ಮ ಅವ್ವ ನಮ್ಮ ಅಪ್ಪನೂ ಕರ್ಕೊಂಡ್ಬರ್ಬೋದು, ಹೌದಿಲ್ಲ? ಕರ್ಕೊಂಬರ್ಬೋದು. ವಾವ್!
ಯಾರಿಗೆ ಸಿಗುತ್ತೆ ಈ ಥರ ಅದೃಷ್ಟ? ನಿಜ, ನಿಮ್ಮವ್ವರು ಹಂಗೆ ಮಾಡೋದು ನೋಡಿದ್ರೆ ನಂಗೆ ಅವ್ರ ಜೊತೆ ಇರಕ್ಕೆ ಮನ್ಸಿದ್ದಿದ್ದಿಲ್ಲ. ಅಪ್ಪ ಬೇಗ ಬೇಗ ಕಟ್ಟಿಸ್ಲಪ್ಪ. ಈಗ ಮದುವೆ ಒಂದಾಗ್ಲಿ ಆಮೇಲೆ ಕಟ್ಸೋಣ ಅಂತ ಅಪ್ಪ ಅವ್ವ ಮಾತಾಡ್ಕೊಂಡು ಹತ್ತಿದ್ರು. ಅವ್ರು ಕಟ್ಟಿಸ್ಲಿಲ್ಲ ಅಂದ್ರೂ ನೀ ತಲೆ ಕೆಸ್ಕೋಬೇಡ. ನಾ ಭಾಳ ದಿನ ನಿನ್ನ ಅವ್ರ ಜೊತೆಗೆ ಇಡೋದಿಲ್ಲ. ನಾವ ಬೇರೆ ಮನೆ ಮಾಡ್ಕೊಂಡು ಹೋಗೋಣ ಅಂತ. ಸರಿ ಆಯಿತು, ನೀವು ಹೊರಡ್ರಿ, ಮತ್ತೆ ಲೇಟ್ ಆದರೆ ಬೈತಾರೆ ಸುಮ್ಮನೆ. ಸರಿ ಬರ್ಲಾ? ಬಾಯ್. ಅತ್ತೀರ ಮಾವರ ಹೋಗ್ಬರ್ತೀನಿ ರೀ ನಾ. ಆಯ್ತಪ್ಪ, ಹೋಬಾ. ಹಾಂ, ಹುಷಾರ. ಏನೂ ತಿನ್ನಲಿಲ್ಲ ಕೊಡಿಲಿಲ್ಲ, ಹಂಗೆ ಹೊಂಟಿ? ಇಲ್ರಿ, ಕೆಲಸ ಭಾಳ ಅದಾವು. ನನ್ನ ಮದ್ವಿದ್ ನಾನ ಮಾಡ್ಕೋಬೇಕಲ್ರಿ, ಯಾಕಂದ್ರೆ ಗೊತ್ತಲ್ಲಿ ಮಗ. ಹಾಂ, ನೀನು ತಲೆ ಕೆಡ್ಸ್ಕೊಬಿಡಪ್ಪ. ನಿನ್ನ ಬೆಂಬಲಕ್ಕೆ ನಾನು ಇರ್ತೀನಿ, ನಿಮ್ಮ ಮಾವರು ಇರ್ತಾರ, ನಿನ್ನ ಹಿಂದಂತೂ ಯಾವಾಗಲೂ ಇದ್ದೇ ಇರ್ತಾಳೆ. ನಿನಗೇನು ಕಷ್ಟ ಆದರೂ ನೀವು ಯಾವಾಗಾರ ನಮ್ಮ ಮನೆಗೆ ಬಂದು ಇಲ್ಲಿರ್ಬೋದು. ತಲೆ ಕೆಡ್ಸ್ಕೊಬೇಡ, ಇನ್ನೂ ಜಾಸ್ತಿ ಯೋಚನೆ ಮಾಡ್ಕೊಂಡು ಕುಂದ್ರಬೇಡ. ನಿಮ್ಮ ಅವ್ವಾರ್ದು ಆರಾಮಾಗಿ ಹೋಗ್ಬಾ. ಹುರಿ ಎತ್ತೀರ, ಹೋಗ್ಬರ್ತೀನಿ ಮಾವರ, ಬರ್ತೀನಿ. ಬಾಯ್ ನಿಹಾರಿಕಾ. ನೋಡ್ಲೇ ನೋಡು, ಯಾರಿಗೂ ಸಿಗೋದಿಲ್ಲ. ಏನು ನಾವೆಷ್ಟ ಕಾಳಜಿ ಮಾಡಿ ಖರೇನ ಪ್ರೀತಿ ಮಾಡಿ ಅಳಿಯನ್ನ ತಲೆ ಮೇಲೆ ಕುಂದ್ರಿಸ್ಕೊಂಡ್ರು ಕೊನೆಗೆ ಏನಂತಾನ, ನಮ್ಮವ್ವ ನಮ್ಮಪ್ಪನ ಒಳ್ಳೆಯರು ಅಂತಾರ. ಅಂಥದ್ರಾಗ ನಾವು ಬಯಸದ ಬಂದ ಭಾಗ್ಯ ಅಳಿಯ ನೋಡಿಲ್ಲಿ ಮಗ ಆಗಕ್ಕೂ ತಯಾರದಾನ. ನನ್ನ ಮಗ ಅದಾನ, ಎಲ್ಲದನ ನನಗೆ ಗೊತ್ತಿಲ್ಲ. ಇಂಥ ಮಗನ ನನಗೆ ಕೊಟ್ಟನ್ ದೇವರು. ಆದ್ರೆ ಏನ ಅಳಿಯ ಮಾತ್ರ ಬಂಗಾರದಂಥವದನ. ನಾನಂತರೂ ಈ ಅಳಿಯನ್ನಂತೂ ಬಿಡೋದಿಲ್ಲವ. ಕೊನೆಗೆ ನಾನು ನಿಮ್ಮಪ್ಪ ಅಲ್ಲೇ ಬಂದಿದ್ರು ಏನನ್ನಲ್ಲ. ನೀ ಇವ ನಿಮ್ಮ ತಮ್ಮ ಉಪಯೋಗಿಲ್ಲ, ಹಿಂಗ ಗಣ 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 ಬೆಂಡಲ್ನ ತಿರ್ಗದಂಗೆ ತಿರ್ಗದ ಏನು ಮಾಡೋಕ್ಕಾಗಲ್ಲ. ಮದ್ವಿಗಾರ ಇರ್ತಾನೆ ಇಲ್ಲ ನೋಡು. ಒಂದು ಮದ್ವಿ ಕೆಲ್ಸಕ್ಕೂ ಇಲ್ಲ, ಕೊನೆಗೆ ಮನೆಗೆ ಬರ್ತಾನೆ ಇಲ್ಲ. ಫೋನ್ ಮಾಡ್ಕರಿ. ಅಯ್ಯೋ ಯವ್ವ, ಅದೇನ ಕಂಟೆಂಟ್ ಮಾಡ್ತಾನಂತ ಊರೂರು ಅಲೆಯಕತ್ತಾನ. ಏನ ಬಿಡವ, ಎಲ್ಲದಕ್ಕೂ ಲಕ್ಕಿರ್ಬೇಕು, ಬರ್ಕೊಂಬಂದಿರ್ಬೇಕು. ಎಷ್ಟು ಕಷ್ಟಪಟ್ಟು ಮಾಡ್ತೀವಿ ಅಂದ್ರೂ ನಮಗೆ ವ್ಯೂಸ್ ಬರಲ್ಲ. ಒಬ್ರೊಬ್ರು ಲಕ್ಕಿದ್ದವರಿಗೆ ಎಲ್ಲನೂ ಇರಬೇಕು. ಅದಂತಾರಲ್ಲ, ಎಲ್ಲೋ ಮಚ್ಚಿಟ್ಕೊಂಡು ಹುಟ್ಟಿರ್ಬೇಕಂತೇಳಿ. ಹಂಗಿದ್ರೆ ಮಾತ್ರ ಯೂಟ್ಯೂಬಿಂದ ಲಕ್ಷ ಹಣ ಬರೋಕ್ಕೆ ಸಾಧ್ಯ. ನಡಿಯವ, ಮಾಡೋಣ. ಅವ ಹೋಗಂದ್ರೆ ಇವತ್ತ ಮತ್ತು ಬ್ಲೌಸ್ ಗೀಸ್ ಹೊಲಿಯಕ್ಕೆ ಹಾಕೋದು ಕಷ್ಟ ಆಗುತ್ತೆ ನೋಡು. ಆದಷ್ಟು ಎಲ್ಲ ರೆಡಿಮೇಡ್ ಬ್ಲೌಸ್ ತೊಗೊಳಕ್ಕೆ ಪ್ರಯತ್ನ ಮಾಡು. ಈಗೇನು ಬೇಕಾದಂಗೆ ಸಿಗ್ತಾವೆ, ಮ್ಯಾಚ್ ಮಾಡ್ಕೊಂಡು ತೊಗೊಂಬಿಡು. ಆಮೇಲೆ ಬೇಕಾದ್ರೆ ಈ ಬ್ಲೌಸ್ ಹೊಲ್ಸ್ಕೊಂಡು ಕುಂದಿರುವಂತೆ ಅಂತ ಒಂದು ವಾರದ ಕರೆನ ನಿನಗೆ ಯಾವ ಬ್ಲೌಸು ನಿನ್ನ ಇದು ಸಿಗೋದಿಲ್ಲ, ಹೊಲ್ದು ಕೊಡಲ್ಲ. ಏನು ಕೊಟ್ಟರು 1-2 ಕೊಡ್ಬೋದೇನೋ. ಅದಕ್ಕೆ ಹೇಳ್ತೀನಲ್ಲ, ಎಲ್ಲದಕ್ಕೂ ಆಲ್ಮೋಸ್ಟ್ ಮ್ಯಾಚಿಂಗ್ ರೆಡಿಮೇಡ್ ಬ್ಲೌಸ್ ತೊಗೊಳಕ್ಕೆ ಪ್ರಯತ್ನ ಮಾಡು. ರೀ, ನೀವು ಬರ್ತೀರಾ? ನಾವು ಆಟ ಹೋಗೋದ ಮರಯ್ಯ, ಅವ್ರು ರೊಕ್ಕ ಕೊಟ್ಟಾರ ಅಂತಂದು ನೀನು ಏನು ಬೇಕು ಅದನ್ನ ಮಾಡಿದೆ ಅಂದ್ರೆ ಭಾಳ ವಜ್ಜಾಗತ್ತಾ. ನಾನು ಬರ್ತೀನಿ, ಒಂದಿಟ್ಟು ಏನರ ಊಟಕ್ಕೆ ಮಾಡು, ತಿಂದು ಬಿಡಣ. ಇವಂದು ಬಸ್ಸಂದು ಕಾರ್ ಹೇಳ್ತೀನಿ, ಹೋಗಿ ಬಂದ್ಬಿಡ 3 ಮಂದಿ ಕಾರ್ನಾಗ. ನೋಡವ, ನಿಮ್ಮ ಅಪ್ಪಗ ಸಾವ್ಕಾರ ಅಳಿಯ ರೊಕ್ಕ ಕೊಟ್ಟು ಹೋಗ್ಯಾನ. ಈಗ ಹೆಂಗೆ ಕಾರ್ ಮಾಡ್ತಾರಂತ ನೋಡು. ಬೇ ಅಳಿಯ ಹೆಂಗದಾನ? ಬಂಗಾರದಂತ ಅಳಿಯ ಅದಾನ. ಸಿಳ್ಳಿ ಮಿಳ್ಳಿ 3,000-4,000ಕ್ಕೆಲ್ಲ ಯೋಚನೆ ಮಾಡ್ತಾರಲ್ಲ ಅವ್ರು. ಏನಿಲ್ಲ, ಕಾರ್ನಾಗ ಹೋಗಂತಗೋ. ಆಮೇಲೆ ಇಷ್ಟು ಲೇಟಾಗಿ ನಾವು ಬಸ್ಸಿಗೆ ಹೊಂಟ್ವಿ ಅಂದ್ರೆ ಮುಗಿದು ಹೋತು. ಅದ್ರಾಗ ಹಬ್ಬ ಹರಿದಿನ ಅದಾವು. ಫ್ರೀ ಟಿಕೆಟ್, ಬಸ್ನಾಗ ಕುಂದ್ರಕ್ಕಲ್ಲ, ಹತ್ತಕ್ಕೂ ಜಾಗ ಕೊಡೋದಿಲ್ಲ. ನಡಿ. ಅದೇನ ನಿಜ ಐತಿ. ಮೊನ್ನೆ ನೋಡಿದೇನ ಟಿವ್ಯಾಗ ತೋರ್ಸಕತ್ತಿದ್ರಲ್ಲ, ಅಲ್ಲ ಅಷ್ಟು ಮಂದಿ ಹೋಗ್ಯಾರಂತ ಬಸ್ನಾಗ. ಕೊಪ್ಪಳ ಬಸ್ ಸ್ಟ್ಯಾಂಡ್ ಗೊತ್ತು ಸಿಗೋಲ್ದು, ಜನಸಾಗರ. ಯವ್ವ, ನಾವು ಅವತ್ತು ಹೋಗಿದ್ದೇವೆ ನೋಡು ಕೊಪ್ಪಳ ಜಾತ್ರೆಗೆ. ಸಿಗಬಾರ್ದು, ಸಿಕ್ಬಿಟ್ಟಿವೋ ಯವ್ವ, ಬೇಡವ ಯವ್ವ. ಅಪ್ಪಿ ನಾವೇನಾರ ಅವತ್ತು ಬಸ್ಸಿಗೆ ಹೋಗಿದ್ವಿ ಅಂದ್ರೆ ತಂಗಿ ವಾಪಸ್ ಮನೆಗೆ ಬರ್ತಿದ್ದಿಲ್ಲ. ಏನಂತಿ? ಬೇಯವ್ವ, ಕರೆನ ನಾವು ಬಸ್ಸಿಗೆ ಹೋಗಿದ್ದು ವಾಪಸ್ ಮನೆಗೆ ಬರೋದು ನನ್ನ ಕೈಲಿ ಹಾಕಿದ್ದಿಲ್ಲ ಬಿಡು. ಪುಣ್ಯಾಕ ನಾವೆಲ್ಲ ಊರನ್ನ ಸೇರಿ ಟಮ್ ಮಾಡ್ಕೊಂಡು ಹೋಗಿದ್ದಕ್ಕೆ ನಮ್ಮ ಬಾಳೆ ಬಚ್ಚ ಆತು. ಇಲ್ಲ ಅಂದಿದ್ರ ಅಷ್ಟೇ ಆಗಿರೋದು. ಆದರೂ ಏನೋ ಹೇಳ್ಬೆ, 15 ಲಕ್ಷ ಮಂದಿ ಉಂಡಾರ ಅಂದ್ರೆ ಪ್ರಸಾದನ. ಮತ್ತು ನಿನ್ನೆ ನಾವು ಕೊಪ್ಪಳಿಂದ ಎದಕ್ಕೆ ಹೋಗಿ ಬರಕತ್ತಿದ್ವಲ್ಲ, ನೋಡಿದ್ವಿ ಬಾಕ್ಸ್ ಗಟ್ಲೆ, ದೊಡ್ಡ ಬಾಕ್ಸ್ ಗಟ್ಲೆ ಉಪ್ಪಿನಕಾಯಿ ಮಠಕ್ಕೆ ಹೋದು ನೋಡು. ಅಷ್ಟೆಲ್ಲ ಮಾಡ್ತಾರ ಜನ. ದಾನಿಗಳು ಎಷ್ಟು ಜನ, ಅಜ್ಜಂದು ಸೇವೆ ಎಷ್ಟು. ನಿಜವಾಗ್ಲು ಅಜ್ಜ ಅಂದ್ರೆ ಹಿಂಗಿರ್ಬೇಕು. ಅಕ್ಷರ ಜ್ಞಾನ, ಅನ್ನದಾಸೋಹ, ಎಷ್ಟೆಲ್ಲ ಮಾಡ್ತಾನ ಅಜ್ಜ. ನಿಜವಾಗ್ಲು ನಮ್ಮ ಅಜ್ಜಿಗೆ ಇಲ್ಲಿಂದ ಒಂದು ದೀರ್ಘದಂಡ ನಮಸ್ಕಾರ, ನಮ್ಮ ಗೌಶಿದಪ್ಪ ಅಜ್ಜಿಗ. ಏನಂತಿ? ಗೌಶಿದಪ್ಪ ಅಜ್ಜಿಗೆ ಇಲ್ಲಿಂದನ ಒಂದು ದೀರ್ಘದಂಡ ನಮಸ್ಕಾರ ನಂದು. ಅತ್ತನಂಗ ಎಲ್ಲರಿಗೂ ಮಾಡಕ್ಕೆ ಆಗಂಗಿಲ್ಲ ಬಿಡು, ವಯಸ್ಸು ಸಾಣದಾದ್ರೂ ಅಜ್ಜ ಭಾಳ ಮಾಡೇನು ಕೆಲಸ. ಜೈ ಗೌಶಿದಪ್ಪ ಅಜ್ಜ. ಜೈ ನಮ್ ಗೌಶಿದಪ್ಪ ಅಜ್ಜಗ. ನಾನೇ ಸುಮ್ಮನಿರ್ಲಿ, ನಾನು ಹೇಳ್ಬಿಡ್ತೀನಿ, ಜೈ ಗೌಶಿದಪ್ಪ ಅಜ್ಜ. ಬರಪ್ಪ, ಬಡ ಹೋಗೋಣ. ಆತವ, ನಾನು ಅವ್ನು ಫೋನ್ ಮಾಡ್ತೀನಿ. ಒಂದಿಟ್ಟು ಏನ್ರ ಚಿತ್ರಾನ್ನ ಏನ್ರ ಮಾಡಿಬಿಡ್ರಿ, ಲಘು ಏನಾಗುತ್ತದ. ಅಪ್ಪ, ನಿನ್ ಸ್ಪೆಷಲ್ ಪಲಾವ್ ಐತಲ್ಲಪ್ಪ, ಅದನ್ನ ನೀನ ಮಾಡ್ಬಿಡು ಸುಮ್ಮನೆ ಅತ್ಲಾಗ.
ನನ್ನ ಸ್ಪೆಷಲ್ ಪಲಾವ ಹಾಂ ಕೇಳು ವಿವರ್ಸ್ಗೆ ಯಾರಿಗಾರ ಇಂಟ್ರೆಸ್ಟ್ ಐತಿ ಅಂದ್ರೆ ನಾನು ಸ್ಪೆಷಲ್ ಪಲಾವ್ ಹೇಳ್ತೀನಿ ರೆಸಿಪಿನ ಅವಾಗ ನಾ ಮಾಡ್ತೀನಿ ಈಗ ಅಂಕರ ನಿಮ್ಮ ಮೌನ ಮಾಡಲಿ ಚಿತ್ರಾನ್ನ ಹಾಂ ನೋಡ್ರಿ ಯಾರಿಗಾರ ನಮ್ಮ ಮನೆಯವ್ರದ್ದು ಸ್ಪೆಷಲ್ ಪಲಾವ್ ತಿನ್ಬೇಕಂತಿದ್ರ ದಯವಿಟ್ಟು ಸ್ಪೆಷಲ್ ಪಲಾವ್ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡ್ರಿ. ಸ್ಪೆಷಲ್ ಪಲಾವ್ ರೆಸಿಪಿ ಹೇಳ್ತೀನಿ. ಭಾಳ ಈಸಿ ಅದು ಮಾಡೋದು. ಬಹುಶಃ ಆ ಥರ ಮಾಡಿದ್ರೆ ಪಲಾವು ನಾವೆಲ್ಲ ತರಕಾರಿ ಕಟ್ ಮಾಡಿ ಸ್ವಲ್ಪ ಟೈಮ್ ತಗೋತೀವಲ್ಲ, ಅದ್ರಾಗ ಒಂದು 10 ನಿಮಿಷ ಉಳಿಸ್ಬೋದು. ಆ ಥರ ಪಲಾವು ಯಾರಿಗೆ ಬೇಕು ಹೇಳ್ರಿ.